ಕವಿಕಾವ್ಯ ಪರಿಚಯ. ಕುರಿತೋದೆ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂಬ ಕವಿರಾಜ ಮಾರ್ಗಕಾರನ ಮಾತಿನಂತೆ ನಮ್ಮ ಪೂರ್ವಜ್ಞರು ಯಾವುದೇ ಶಾಸ್ತ್ರ ಗ್ರಂಥಗಳನ್ನು ಓದದಿದ್ದರೂ ಬಲು ಸೊಗಸಾದ ಕಾವ್ಯಗಳನ್ನು ಬರೆಯಬಲ್ಲ ಕಾವ್ಯ ಕೌಶಲ್ಯ ಅವರಲ್ಲಿತ್ತು. ಹಾಗೆ ಬರೆಯಲ್ಪಟ್ಟ ಸಾಹಿತ್ಯವೇ ಜನಪದ ಸಾಹಿತ್ಯ. ಜನರು ಬಾಯಿಯಿಂದ ಬಾಯಿಗೆ ಹರಿದು ಬರುವ ಮೌಖಿಕ ಸಾಹಿತ್ಯ ಪರಂಪರೆಯೇ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳಿಗೆ ಪ್ರಮುಖ ಸ್ಥಾನವಿದ್ದು, ಪ್ರತಿ ತ್ರಿಪದಿಗಳು ಮುಕ್ತಕಗಳಂತೆ ಬಿಡಿ ಪದ್ಯಗಳಾಗಿವೆ. ತ್ರಿಪದಿ ದೇಸಿ ಛಂದಸ್ಸು, ಸಮೂಹ ಸೃಷ್ಟಿ, ಗೇಯತೆ, ಜನಪ್ರಿಯತೆ ಮುಂತಾದವುಗಳೇ ಜನಪದ ಸಾಹಿತ್ಯದ ಪ್ರಮುಖ ಲಕ್ಷಣಗಳು. ಈ ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ, ಮಾನವೀಯ ಮೌಲ್ಯಗಳು, ಗಂಡ ಹೆಂಡತಿಯ ಸಂವಾದ, ತವರು ಮನೆಯ ಪ್ರೀತಿ, ಅಭಿಮಾನ, ಅಕ್ಕರೆ, ತಾಯಿಯ ಹಾರೈಕೆ ಮುಂತಾದ ವಸ್ತು ವೈವಿಧ್ಯತೆಗಳು ಹಾಸುಹೊಕ್ಕಾಗಿವೆ. ಹೊನ್ನೆಯ ಮರ ಭಾಗದಲ್ಲಿನ ತ್ರಿಪದಿಗಳನ್ನು ಶ್ರೀ ದೇ. ಜವರೇಗೌಡನವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಜನಪದ ಗೀತೆಗಳ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಹಿಂಗೋಗಿ, ಕಡಿಮೆಯಾಗಲಿ, ಬತ್ತಿ ಹೋಗಲಿ, ಜಪ, ಮಂತ್ರ ಪಠಣ, ಪ್ರಾರ್ಥನೆ. ಪೌರಾಣ: ತವರಿನವರು ನೀಡಿದ ಸೀರೆ. ಮಾರುತ: ಎರಡು ಕೈಗಳನ್ನು ಚಾಚಿದ ಅಳತೆ. ತವರು: ಹುಟ್ಟಿದ ಮನೆ. ತಿಟ್ಟು: ದಿಬ್ಬ. ಪಕ್ಕಿ: ಹಕ್ಕಿ, ಪಕ್ಷಿ. ಮೊಳ: ಮೊಣ ಕೈಯಿಂದ ಹಸ್ತದ ತುದಿಯಷ್ಟು ದೂರ, ಎರಡು ಗೇಣು. ಸಾರಾಂಶ: ಜನಪದರು ಪ್ರಕೃತಿಯ ಮಡಿಲಲ್ಲೇ ಬೆಳೆದವರು. ಜಗತ್ತೆಲ್ಲವೂ ಸುಭಿಕ್ಷವಾಗಿರಲಿ, ಜನರೆಲ್ಲರ ನೆಮ್ಮದಿಯಿಂದ ಬಾಳಲಿ ಎಂದೂ ಅವರು ಆಶಿಸುತ್ತಾರೆ. ಈ ಕಾರಣದಿಂದ ಮೊದಲ ಹಾಡಿನಲ್ಲಿ ಭೂಮಿಯಲ್ಲಿ ಬೆಳೆ ಸೊಂಪಾಗಿ ಮಾರುತ್ತ ಬೆಳೆದು ನಿಲ್ಲಲಿ, ಅದರಲ್ಲಿ ಮೊಳ ಉದ್ದದ ತೆನೆ ಫಸಲು ಬರಲಿ, ಆ ಬೆಳೆಯಿಂದ ಬಡ ರೈತನ ಮನೆಗೆ ಸಿರಿ ಸಂಪತ್ತು ಬರಲಿ, ಭೂಮಿ ತಾಯಿ ತನ್ನ ಮಕ್ಕಳನ್ನು ಹಸಿವನ್ನು ಇಂಗಿಸಲಿ, ನೀಗಿಸಲಿ ಎಂದು ಆಶಿಸಲಾಗಿದೆ. ಇನ್ನೊಂದು ಅರ್ಥದಲ್ಲಿ ಇಡೀ ಭೂಮಂಡಲವೇ ತಾಯಿಯೆಂದು ಎಲ್ಲ ಜನರು ಅವಳ ಮಕ್ಕಳೆಂದು ಹೇಳುತ್ತಾ ವಿಶ್ವದ ಜನರ ಹಸಿವು ಹಾಹಾಕಾರ ತಣಿಯಲಿ ಎಂಬ ಭಾವ ಇಲ್ಲಿ ವ್ಯಕ್ತವಾಗುತ್ತದೆ. ಭೂಮಿಯಲ್ಲಿ ಹಸಿರಿನಿಂದ ಕೂಡಿದ ಗಿಡಬಳ್ಳಿಗಳು ತುಂಬಿದರೆ ನೋಡಲು ಚಂದ, ಅದು ಸೊಗಸು. ಗಿಡ ಮರಗಳಲ್ಲಿ ಮಾವಿನ ಮರದ ಚೆಲುವೇ ಸೊಬಗು. ನೆರಳು, ಕಾಯಿ, ಹಣ್ಣು, ಪಕ್ಷಿಗಳ ಆಶ್ರಯ ಸ್ಥಾನ, ಚಿಗುರನ್ನು ತಿಂದು ಕೂಗುವ ಕೋಗಿಲೆಯ ಕೂಗು, ಹೀಗೆ ಮಾವಿನ ಮರವೇ ನೋಡಲು ಸೊಗಸು. ಹಕ್ಕಿ ಪಕ್ಷಿಗಳಲ್ಲಿ ಗಿಳಿರಾಮ ಬಲು ಸೊಗಸು, ಅದರ ತೊದಲು ನುಡಿ ಕೇಳಲು ಇಂಪು. ಹಾಗೆ ಆಕಾಶದಲ್ಲಿ ಬೆಳಗುವ ಅಗಣಿತ ನಕ್ಷತ್ರಗಳಿದ್ದರೂ ಚಂದ್ರನೇ ಸೊಗಸೆಂದು ಪ್ರಕೃತಿಯ ವರ್ಣನೆಯಲ್ಲಿ ಮಾಡಿ ಯಾರು ಯಾವುದು ಅತಿ ಹೆಚ್ಚು ಚೆಲುವು ಎಂದು ತಿಳಿಸಿದ್ದಾರೆ. ಹೆಣ್ಣು ಮಗಳೊಬ್ಬಳು ಇಲ್ಲಿ ತವರನ್ನು ನೆನೆಸಿಕೊಳ್ಳುತ್ತಾಳೆ. ತಾಯಿ ಇಲ್ಲದ ತವರು ಮನೆಗೆ ಮದುವೆಯಾಗಿ ಗಂಡನ ಮನೆ ಸೇರಿದ ಹೆಣ್ಣು ಮಕ್ಕಳು ಹೋಗಬಾರದೆಂದು ಆಕೆ ಹೇಳುತ್ತಾಳೆ. ತಾಯಿ ಇಲ್ಲದ ಮನೆ ತವರು ಮನೆಗೆ ಹೋದರೆ ಏನಾಗುವುದೆಂದು ಆಕೆ ತನ್ನ ಮನಸ್ಸಿನಲ್ಲಿ ಸಮಾಧಾನವನ್ನು ಉದಾಹರಣೆ ಮೂಲಕ ಹೇಳುತ್ತಾಳೆ. ಬಾಯಾರಿ ಬಸವಳಿದ ಕರುವೊಂದು ನೀರಿಲ್ಲದ ಕೆರೆಗೆ ಬಂದು ನಿರಾಸೆಯಿಂದ ಹಿಂದಿರುಗುವಾಗ ಆಗುವ ದುಃಖ ತಾಯಿಯಿಲ್ಲದ ತವರಿನಿಂದ ಉಂಟಾಗುತ್ತದೆ. ಅಲ್ಲಿ ನಿನ್ನನ್ನು ಆದರಿಸುವವರಾರೂ ಇಲ್ಲ, ಆದುದರಿಂದ ಅಲ್ಲಿಗೆ ಹೋಗುವ ತವಕ ತುಡಿತವನ್ನು ಮನಸ್ಸು ಬೇಡ ಎಂದು ತಾನೇ ಹೇಳಿಕೊಳ್ಳುತ್ತಾಳೆ. ಬಾಣತನಕ್ಕಾಗಿ ತವರು ಮನೆಗೆ ಬಂದಿದ್ದ ಹೆಣ್ಣು ಮಗಳು
ಬಾಣತನ ಮುಗಿಸಿ ತನ್ನ ಗಂಡನ ಮನೆಗೆ ಹೊರಟಿರುವ ಪರಿ ಹಿನ್ನೆಲೆಯಲ್ಲಿ ವರ್ಣಿಸಲಾಗಿದೆ. ತಲೆಯ ಮೇಲೆ ತೊಟ್ಟಿಲನ್ನು ಮಗುವನ್ನು ಹೊತ್ತುಕೊಂಡು ತವರು ಮನೆಯವರು ಕೊಟ್ಟ ಸೀರೆಯನ್ನು ಉಟ್ಕೊಂಡು ತನ್ನ ಮಗುವಿಗೆ ಹಾಲು ಹೈನುಗಳ ಕೊರತೆ ಉಂಟಾಗಬಾರದೆಂದು ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡೆದುಕೊಂಡು ಆ ಹೆಣ್ಣು ಮಗಳು ತನ್ನ ಗಂಡನ ಮನೆಯ ಕಡೆಗೆ ಹೊರಟಿದ್ದಾಳೆ. ತವರನ್ನು ಬಿಟ್ಟು ದಿಬ್ಬದ ದಾರಿಯಲ್ಲಿ ಸಾಗುತ್ತಾ ಮತ್ತೆ ಮತ್ತೆ ತವರಿನ ಕಡೆ ತಿರುಗಿ ನೋಡುತ್ತಾ ಆಕೆ ಹೊರಟಿದ್ದಾಳೆ. ಇಲ್ಲಿ ಗ್ರಾಮೀಣ ಹೆಣ್ಣು ಮಗಳೊಬ್ಬಳ ತವರಿನ ಸೆಳೆತ, ತಂದೆ ತಾಯಿಯರ ಮೇಲೆ ಇರುವ ಪ್ರೀತಿ, ಆದರ, ಅಭಿಮಾನವನ್ನು ಕಾಣಬಹುದು. ಹೆತ್ತವರಿಗೆ ಹೆಗ್ಗಣವೂ ಮುದ್ದು ಎಂಬ ಗಾದೆ ಇದೆ. ಇಲ್ಲಿ ತಾಯಿ ತನ್ನ ಮಗುವಿನ ಸೊಬಗನ್ನು ತಾನೇ ನೋಡಿ ಸಂತೋಷ ಪಡುತ್ತಾಳೆ. ನನ್ನ ಮಗುವಿನಂತೆಯೇ ಸಮವಯಸ್ಕ 10-12 ಮಕ್ಕಳು ಸೇರಿ ಒಂದೇ ಮರದ ನೆರಳಿನಲ್ಲಿ ಆಡುತ್ತಿರುವಾಗ ಅದನ್ನು ಕಂಡ ಸನ್ಯಾಸಿಯೂ ಸಹ ತಾನು ಮಾಡುವ ಜಪವನ್ನು ಮರೆತಿದ್ದಾನೆ ಎನ್ನುತ್ತಾಳೆ. ಅಂದರೆ ಮಕ್ಕಳ ಬಾಲಲೀಲೆಗಳನ್ನು ನೋಡಿದರೆ ಸಂಸಾರ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಬಂಧುಗಳಿಗೆ ಸಂಸಾರದ ಬಂಧನ ವ್ಯಾಮೋಹ ಮನದಲ್ಲಿ ಮೂಡಬಹುದೆಂಬುದು ಆ ತಾಯಿಯ ಬಣ್ಣನೆಯಾಗಿದೆ.